ಈ ವಿಚಾರವಾಗಿ ಈ ಹಿಂದೆ ನಾವು ಹೇಳಿದ್ವಿ. ಇವತ್ತು ಕರ್ನಾಟಕ ಸರ್ಕಾರ ಹಿಂದಿನ ಸರ್ಕಾರ ಮಾಡಿದಂಥ ಕೆಲವಾರು ಕೆಲಸಗಳನ್ನು ತಡೆ ಹಿಡಿದವು, ಆದರೆ ಹಿಡಿಬಾರ್ದಾಗಿತ್ತು. ಆದರೆ ಮೊನ್ನೆ ಬಜೆಟ್ ಅಧಿವೇಶನದಲ್ಲಿಯೂ ಕೂಡ ಯಾವುದೇ ಮಠ ಮಂದಿರಗಳಿಗೆ ವಿಶೇಷವಾದಂಥ ಅನುದಾನ ಕೊಟ್ಟಿಲ್ಲ. ಆದರೆ ವಿರೋಧ ಪಕ್ಷದ ಶಾಸಕರು ಇದನ್ನು ಅಲ್ಲಗಳೆದಾರ ಅನ್ನುವಂಥ ಮಾತಲ್ಲ. ಆಡಳಿತ ಪಕ್ಷದ ಎಷ್ಟೋ ಜನ ಕಾಂಗ್ರೆಸ್ ಶಾಸಕರು ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲದಕ್ಕಾಗಿ ಅವರು ಕೂಡ ಕೊರಗ್ತಾ ಇದ್ದಾರೆ. ಹೀಗೆ ಗ್ಯಾರಂಟಿ ಯೋಜನೆಗೆ ಹಣವನ್ನು ಮುಕ್ಕಾಲು ಭಾಗ ಖರ್ಚು ಮಾಡಿದರೆ ಆಡಳಿತ ನಡೆಸೋದು ಭಾಳ ಕಷ್ಟ. ಮುಂದಿನ ದಿನಗಳಲ್ಲಿ ನಾವು ಕೂಡ ರಾಜಕಾರಣಿಗಳು ಜನರ ಹತ್ತಿರ ಹೋಗೋದು ದುಸ್ತರವಾಗ್ತಾಯಿದೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಶಾಸಕರು ಕೂಡ ಹೇಳಿದ್ದಾರೆ. ಅದಕ್ಕೆ ನಿನ್ನೆ ಏನೋ ಒಂದು ಕಾಂಗ್ರೆಸ್ ಸಮಿತಿ ಒಂದು ಮೀಟಿಂಗ್ ಇತ್ತು, ಅದರಲ್ಲಿ ಚರ್ಚೆ ಆಗಿರ್ಬೋದು. ಬಹುಶಃ ಭಾಳ ಇಲ್ಲದಿದ್ದರೂ ಕೂಡ ಒಂದು ವಿಶೇಷವಾದಂಥ ಅನುದಾನ ಆಯಾ ಕ್ಷೇತ್ರದ ಶಾಸಕರಿಗೆ ಕೊಡಬಹುದು ಅನ್ನುವಂಥ ನಂಬಿಕೆ ನಮಗಿದೆ. ಕಾದು ನೋಡೋಣ.